ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಅನುಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ದೀರಾ ಸಂಭ್ರಮದಿಂದ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಹಬ್ಬ ಮುಗಿಸಿದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗೋಯಿತು. ಹಾಗಾಗಿ ರೆಸ್ಟ್ ಬೇಕು ಅಂತಲೇ ಅನಿಸಿ ನಾನು ರೆಸ್ಟ್ ತೊಗೊಂಡು ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಇನ್ಮೇಲೆ ಅದು ಆಗೋದಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಅದೊಂದು ಟೈಮ್ ಅಂತ ಇದೆಯಲ್ಲ, ಅದು ಪಾಸ್ ಆದಮೇಲೆ ನಾನು ಎನರ್ಜೆಟಿಕ್ ಆಗಿ ತಿರ್ಗಾ ನಾನು ಡೈಲಿ ವ್ಲಾಗ್ಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಒಂಥರ ಶಕ್ತಿ ಇರುತ್ತೆ. ಹಾಗಾಗಿ ಇನ್ನು ಇದು ಬಂದು 2 ಡೇಸ್ ವ್ಲಾಗ್ ಆಗಿರುತ್ತೆ. ಅಂದರೆ ಹಬ್ಬದ ಹಿಂದಿನ ದಿವಸ, ಅದ್ರ ಹಿಂದಿನ ದಿವಸ 2 ದಿವಸದ ವ್ಲಾಗ್ ಆಗಿರುತ್ತೆ. ನನಗೆ ಹಬ್ಬದ ಹಿಂದಿನ ದಿವಸ ಹಾಸ್ಪಿಟ್ಲಿಗೆ ವಿಸಿಟ್ ಇತ್ತು. ಸೊ ಹಾಸ್ಪಿಟ್ಲಿಗೆ ಅಪಾಯಿಂಟ್ಮೆಂಟೇ ತೊಗೊಂಡಿದ್ವಿ. ಸೊ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಇನ್ನು ಬಂದಿದ್ದ ತಕ್ಷಣ ನಂಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಡ್ತು. ಸಿಕ್ಕಾಪಟ್ಟೆ ಸುಸ್ತಾಗೋಯಿತು ಅವತ್ತು ಹಾಸ್ಪಿಟ್ಲಲ್ಲಂತೂ. ಹಾಗಾಗಿ ನನಗೆ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಹಾಯ್, ಇನ್ನು ನಿನ್ನೆ ಹಾಸ್ಪಿಟ್ಲಿಂದ ಬಂದು ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. 4 ಸತಿ ಮೆಟ್ಲತ್ತಿ 4 ಸತಿ ಮೆಟ್ಲು ಇಳಿದಿದ್ದೀನಿ. ಸಿಕ್ಕಾಪಟ್ಟೆ ಕಾಲು ನೋವು ಬಂದ್ಬಿಟ್ಟು. ಹಾಗಾಗಿ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಬಂದಿದ್ದ ತಕ್ಷಣ ನಿದ್ದೆನೇ ಇಳಿತಾ ಇತ್ತು. ಕಣ್ಣು ಫುಲ್ ಹಂಗೆ ಕಣ್ಣು ಮುಚ್ತಾನೇ ಇತ್ತು. ಏನು ಕೆಲಸ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮಲ್ಕೊಂಡ್ಬಿಟ್ಟೆ. ಇನ್ನು ವ್ಲಾಗು ಕೂಡ ಅಲ್ಲಿಗೆ ಸ್ಟಾಪ್ ಮಾಡಿ ಇನ್ನು ಇವತ್ತು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ, ಇನ್ನೊಂದು ಚೂರಿದೆ. ಹಾಗಾಗಿ ಅದನ್ನು ಮಾಡ್ಕೊಬೇಕು. ಇನ್ನು ಬೆಳಗ್ಗೆ ಅಪ್ಪನ ಟಿಫನ್ ಎಲ್ಲ ತಿನ್ನಿಸಿ ಕಳಿಸ್ಬಿಟ್ಟು ನಾವು ಕೂಡ ನೆನ್ಮಂಗ್ಲಕ್ಕೆ ಹೋಗಿದ್ವಿ. ಸ್ಯಾರಿ ತರೋದಿತ್ತು, ಅಪ್ಪಗೆ ಬಟ್ಟೆ, ಆಮೇಲೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ತರೋದಿತ್ತು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟೆ. ಗ್ರಾಸರೀಸ್ ಎಲ್ಲ ಬರೆದಿಟ್ಟಿದ್ದೆ, ತೊಗೊಂಬರೋಕ್ಕಾಗಿರಲಿಲ್ಲ. ಹಾಗಾಗಿ ಹೋಗಿ ಇವತ್ತು ಎಲ್ಲನೂ ತೊಗೊಂಡು ಬಂದ್ವಿ. ಜಾಸ್ತಿ ಟೈಮ್ ಇರಲಿಲ್ಲ ನಮಗೆ, ಯಾಕಂದರೆ ಅವನ್ನ ಕರ್ಕೊಂಬರೋ ಅಷ್ಟೊತ್ತಿಗೆ ನಾವು ಹೋಗಬೇಕಾಯ್ತು. ಸೊ 1 ಅವರ್ ಅಷ್ಟೇ ಶಾಪಿಂಗ್ ಟೈಮು ನಮಗೆ. ಸೊ ಹಾಗಾಗಿ 1 ಅವರ್ ಮಾತ್ರ ಹೋಗಿ ಪಟ ಅಂತ ಸೀರೆ ತೊಗೊಂಡು, ರೇಷನ್ ತೊಗೊಂಡು, ಇನ್ನು ಅವ್ರಿಗೇನೋ ಕೆಲವೊಂದಿಷ್ಟು ಹಸುಗಳಿಗೆ ಮೆಡಿಸಿನ್ಸ್ ಅದು ಬೇಕಾಯಿತು, ಅದನ್ನೆಲ್ಲ ತೊಗೊಂಡು ವಾಪಸ್ ಬಂದು ಅವನು ಕೂಡ ಕರ್ಕೊಂಡು ಬಂದ್ವಿ. ಊಟ ಮಾಡಿ ಆರಾಮಾಗಿ ಇವಾಗ ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ. ಸ್ಯಾರಿ ತೋರಿಸೋಣ ಅಂದ್ಕೊಂಡೆ, ಬಟ್ ಇವತ್ತು ತೋರ್ಸೋಕ್ಕಾಗಲ್ಲ. ನಾನು ಈ ಥರ ಮಾತಾಡ್ಕೊಂಡು ಇವಾಗ ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ತೋರಿಸ್ಬಿಡ್ತಾಯಿದ್ದೆ ಇಲ್ಲ ಅಂದಿದ್ದರೆ. ಇವಾಗ ಇನ್ನೊಂದು ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ. ಅಂದರೆ ಆ ರೂಮ್ ಇದೆಯಲ್ಲ, ಆ ರೂಮ್ ಒಂಚೂರು, ಆಮೇಲೆ ನನ್ನ ಬಟ್ಟೆ ಎಲ್ಲ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ. ಅದಕ್ಕೆ ಅದೊಂಚೂರು ಕ್ಲೀನ್ ಮಾಡಿಬಿಟ್ಟು ಇದೊಂದು ಕಿಟಕಿ ಒರೆಸ್ಕೊಳ್ಳೋದಿದೆ, ಅದೊಂದು ಒರೆಸ್ಕೊಂಡ್ರೆ ಆಗುತ್ತೆ. ಹಾಗಾಗಿ ಇವತ್ತು ಅದೇನಿದೆ ರಿಮೈನಿಂಗ್ ಕ್ಲೀನಿಂಗ್ ಕೆಲಸ ಅದೆಲ್ಲ ಮುಗಿಸ್ಕೊಂಡ್ಬಿಟ್ರೆ ನಾಳೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ. ಆವಾಗ ಆರಾಮಾಗಿ ನಿಮ್ಮ ಜೊತೆ ಕೂತ್ಕೊಂಡು ಸ್ಯಾರೀಸ್ ಏನು ತೊಗೊಂಡು ಬಂದು ಎಲ್ಲ ಬಜೆಟ್ಟಲ್ಲೇ ನೋಡಿ ಸ್ಯಾರಿ ತೊಗೊಂಬಂದಿದ್ದೀನಿ. ಫುಲ್ ಏನು ಕಾಸ್ಟ್ಲಿ ತುಂಬ ಇದ್ರಾಗಿ ಟೆನ್ಷನ್ ತೊಗೊಂಡೆಲ್ಲ ತೊಗೊಂಬಂದಿಲ್ಲ. ರ್ಯಾಂಡಮ್ಮಾಗೇ ಸಿಂಪಲ್ ಆಗಿರೋದು ತೊಗೊಂಡು ಬಂದಿದ್ದೀನಿ. ಲಕ್ಷ್ಮಿಗೆ ಉಡ್ಸೋಕ್ಕೆ, ಆಮೇಲೆ ಅಮ್ಮಂಗೆ ಅಕ್ಕಂಗೆ ಎಲ್ಲರಿಗೂ ತೊಗೊಂಡು ಬಂದಿದ್ದೀನಿ. ಅದು ನಾಳೆ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಆರಾಮಾಗಿ ಕೂತ್ಕೊಂಡು ಸಮಾಧಾನವಾಗಿ. ಇವಾಗ ಆಲ್ರೆಡಿ ಟೈಮ್ ಎಷ್ಟಾಗೋದು 3 ಗಂಟೆ ಆಗೋಯಿತು. ಹಾಗಾಗಿ ಇನ್ನು ಸಂಜೆ ಆಗಿಬಿಡುತ್ತೆ. ಇನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ಸಂಜೆ ಆದರೆ. ಹಾಗಾಗಿ ಸ್ವಲ್ಪ ಇನ್ನೊಂದು 2 ಅವರಲ್ಲಿ ಎಷ್ಟು ಆಗುತ್ತೋ ಕ್ಲೀನಿಂಗು ಅಷ್ಟು ಮುಗಿಸ್ಕೊಂಡ್ಬಿಡ್ತೀನಿ. ಈ ಸತಿ ನಾನು ಮೇಲ್ಗಡೆಯಿಂದ ಪಾತ್ರೆಗಳನ್ನೆಲ್ಲ ಇಳಿಸಿ ಏನೂ ತೊಳೆದಿಲ್ಲ, ಆಗಲ್ಲ ಇವಾಗ ಈ ಟೈಮಲ್ಲಿ. ಬೇಡ, ಎಲ್ಲರೂ ಅದನ್ನು ಹೇಳ್ತಾಯಿದ್ರು, ನೀನು ಕ್ಲೀನೇ ಮಾಡೋದು ಬೇಡ ಅಂದರು. ಬಟ್ ಹಬ್ಬ ಕ್ಲೀನ್ ಮಾಡ್ದಂಗೆ ಹೆಂಗೆ ಹಬ್ಬ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಈ ಪೋರ್ಷನ್ ಏನಿದೆ ಅದನ್ನೆಲ್ಲ ಸೋಫಾದಿರ್ಬೋದು ಪ್ರತಿಯೊಂದು ಕ್ಲೀನ್ ಮಾಡಿದೆ. ಅದೊಂದು ಕಿಟಕಿ ಒಂದು ಬ್ಯಾಲೆನ್ಸ್ ಉಳಿತು, ಡೈನಿಂಗ್ ಟೇಬಲ್ಲು ಮತ್ತು ಕಿಟಕಿ. ಇನ್ನೊಂದು ರೂಮು, ಕಿಚನ್ ಅಷ್ಟೇ ನಾರ್ಮಲಾಗಿ ಕ್ಲೀನ್ ಮಾಡ್ತಾನೇ ಇರ್ತೀನಿ ನಾನು. ಹಾಗಾಗಿ ಏನು ಟೆನ್ಷನ್ ಇಲ್ಲ. ಸ್ವಲ್ಪ ಮೇಲೆ ಮಾತ್ರ ಫುಲ್ಲು ಧೂಳು ಹೊಡ್ಕೊಂಡು ಆ ಕಿಚನ್ ಕ್ಲೀನ್ ಮಾಡ್ತೀನಿ. ಪಾತ್ರೆ ಸಾಮಾನೆಲ್ಲ ಈ ವರ್ಷವೂ ಮೇ ಬಿ ತೊಳೆಯೋಕ್ಕಾಗಿಲ್ಲ, ನೆಕ್ಸ್ಟ್ ವರ್ಷವೂ ತೊಳೆಯೋಕ್ಕಾಗಲ್ಲ ಅಂತ ಅನಿಸುತ್ತೆ. ಹಾಗೆ ಪೂಜೆ ಮಾಡಬೇಕು. ಇನ್ನು ಆಮೇಲೆ ನೋಡ್ಕೊಳ್ಳೋಣ. ನಾನಾದರೂ ಯಾರಾದರೂ ಸಿಗ್ತಾರಾ, ಯಾರಾದರೂ ತೊಳ್ಕೊಳ್ಳೋರು ಸಿಗ್ತಾರೆ, ಇಲ್ಲೆಲ್ಲ ಬರ್ತಾರಲ್ಲ, ಯಾರಾದರೂ ಸಿಗ್ತಾರಾ ಅಂತ ವಿಚಾರಿಸಿ ಅಂತ ಕೇಳಿದೆ. ಬಟ್ ಯಾರೂ ಇಲ್ಲ ಅಂತಲೇ ಹೇಳಿದ್ರಂತೆ. ಅದಕ್ಕೋಸ್ಕರ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಯಾರೂ ಬರೋಲ್ಲ ಆ ಥರ ಕೆಲಸಗಳು ಮಾಡೋಕ್ಕೆ ಸುಲಭವಾಗಿ. ಅದರಲ್ಲೂ ಹಳ್ಳಿ ಕಡೆ ಎಲ್ಲ ಯಾರೂ ಬರೋಲ್ಲ. ಸೊ ಹಾಗಾಗಿನೇ ನಾನು ಹೋಗಲಿ ಬಿಡು ಇನ್ನೇನು ಮಾಡೋದು, ಯಾಕಂದರೆ ನಾನು ಫುಲ್ಲು ಪ್ರೆಷರ್ ಹಾಕಿ ಅವನ್ನೆಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಹೊಸಿ ಪಾತ್ರೆ ಎಲ್ಲ ಅದನ್ನೆಲ್ಲ ತೊಳೆದಿಕ್ಕೋಷ್ಟಕ್ಕೆ 3-4 ದಿವಸ ಬೇಕಾಗುತ್ತೆ. ಹಾಗಾಗಿ ಅದೇನು ಟೆನ್ಷನ್ ತೊಗೊಳಕ್ಕೆ ಹೋಗಿಲ್ಲ, ಇರಲಿ ಬಿಡು ಅಂತಲೇ ಹೇಳಿದ್ರು. ಹಾಗಾಗಿ ಇವಾಗ ಯಾರನ್ನೂ ನಾವು ಪ್ರೆಷರ್ ಹಾಕಿ ತೊಳ್ಕೊಡಿ ಮಾಡಿಕೊಡಿ ಅಂತ ಹೇಳೋದಕ್ಕಾಗಲ್ಲ. ಸಿಟಿ ಸೈಡ್ ಇದ್ದಿದ್ದರೆ ಏನೇನೋ ಕ್ಲೀನಿಂಗೋರೇ ಬರ್ತಾರಂತೆ ಎಲ್ಲ. ಅಕ್ಕ ಹೇಳ್ತಾಯಿದ್ರು, ಸಿಟಿ ಸೈಡ್ ಆದರೆ ಈ ಥರ ಇಷ್ಟು ಅವರ್ಗೆ ಅಂತೇಳಿ ಬುಕ್ ಮಾಡಿದ್ರೆ ಆ ಥರ ಕೆಲಸಕ್ಕೆ ಬಂದು ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳ್ಕೊಟ್ಟು ಹೋಗ್ತಾರಂತೆ. ಆ ಥರನೂ ಇದೆಯಂತೆ. ಸೊ ಅದನ್ನು ನನಗೆ ಹೇಳ್ತಾಯಿದ್ರು ಅಕ್ಕನೂ. ಆದರೆ ಹಳ್ಳೀಲಿ ಆ ಥರ ಎಲ್ಲ ಇರೋಲ್ಲ ಬಿಡು ಅಂತಲೂ ಹೇಳಿದ್ರು. ಯಾಕಂದರೆ ಇಲ್ಲಿ ಎಲ್ಲ ಆ ಥರ ಆ್ಯಪ್ಗಳು ಯೂಸ್ ಆಗೋಲ್ಲ ಆ್ಯಂಡ್ ಯಾರೂ ಬರೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಕೂಡ ಏನು ಟ್ರೈ ಮಾಡೋಕ್ಕೇನು ಹೋಗಲಿಲ್ಲ. ಸುಮ್ಮನೆ ಅದೇ ಹೋಗಲಿ ಬಿಡು
ಏನು ಮಾಡೋಕ್ಕಲ್ಲ. ದೇವ್ರಿಗೂ ಗೊತ್ತಿರುತ್ತಲ್ಲ ನಮ್ಮ ಪರಿಸ್ಥಿತಿ. ಅವನೇ ತಾನೇ ತಂದಿಟ್ಟಿದ್ದು, ಅವ್ನಿಗೂ ಗೊತ್ತಾಗುತ್ತೆ ಬಿಡು, ದೇವ್ರಿಗೂ ಮಾಡು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅದಕ್ಕೆ ಮಾಡೋಣ ಅಂತ ಸುಮ್ಮನಾದೆ. ಕ್ಲೀನಿಂಗ್ದೇನು ತಲೆ ಕೆಡಿಸ್ಕೊಂಡಿಲ್ಲ. ಒದೆ ಬೀಳ್ತದೆ. ಈಚೆಗಡೆ ನಾಳೆ ಚಕ್ಲಿ ಎಲ್ಲ ಮಾಡೋದಕ್ಕೆ ಅಕ್ಕಿನೆಲ್ಲ ತೊಳೆದ್ಬಿಟ್ಟು ಬಿಸಿಲಿಗೆ ಹಾಕಿದ್ದೀನಿ. ಅಪ್ಪು ಹೋಗಿ ಅಲ್ಲಿ ಕೆದಕ್ತಾ ಇದ್ದಾನೆ, ಅದಕ್ಕೋಸ್ಕರ ಹೇಳಿದೆ. ಇನ್ನು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇನ್ನು ಅದಕ್ಕಿಂತ ಮುಂಚೆ 1-2 ದಿವಸ ಮುಂಚೆನೇ ಸ್ವಲ್ಪ ಮಟ್ಟಿಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಲೈಟಾಗಿ, ಜಾಸ್ತಿ ಎಲ್ಲ ಮಾಡಲಿಕ್ಕೆ ಈ ಸತಿ ಆಗಿಲ್ಲ ನನಗೆ. ಯಾಕಂದರೆ ಡಾಕ್ಟರು ಕಂಪ್ಲೀಟ್ ರೆಸ್ಟಲ್ಲಿರಬೇಕು ಅಂತ ಹೇಳಿದ್ರಿಂದ ನಾನು ಸುಮ್ಮನೆ ಏನೇನೋ ಮಾಡೋಕ್ಕೋಗಿ ಇನ್ನೇನೋ ಅನಾಹುತ ಆಗೋದು ಬೇಡ ಅಂತೇಳಿ ಸ್ವಲ್ಪ ಲೈಟಾಗಾದರೂ, ಅಂದರೆ ಹಬ್ಬ ಮಾಡ್ತಾಯಿದ್ದೀವಲ್ಲ, ಅಂದರೆ ಲಕ್ಷ್ಮಿಗೆ ನಾವು ಅಂದರೆ ಸ್ವಚ್ಛತೆಯೇ ಮುಖ್ಯ. ಆ ಹಬ್ಬ ಆ ವ್ರತ ಮಾಡ್ತೀವಿ ಅಂದರೆ ಅವಳಿಗೆ ಸ್ವಚ್ಛತೆಯೇ ಮೇನು. ಹಾಗಾಗಿ ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಕ್ಲೀನ್ ಮಾಡೋಣ. ಇನ್ನು ಮಿಕ್ಕಿದ್ದನ್ನ ನೋಡೋಣ, ಯಾರನ್ನಾದ್ರೂ ಕರ್ಸೋಣ ಅಂದ್ಕೊಂಡೆ. ಬಟ್ ಯಾರೂ ಬರಲಿಲ್ಲ. ಹಳ್ಳಿಗಳ ಕಡೆ ಗೊತ್ತಿರುತ್ತೆ, ಇವಾಗ ಯಾರೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಅಟ್ಲೀಸ್ಟ್ ನಾನು ಪಾತ್ರೆಗಳನ್ನೆಲ್ಲ ತೊಳ್ಕೊಡೋದಕ್ಕೆಲ್ಲ ಕರೀರಿ ಅಂತ ಹೇಳಿದೆ. ಬಟ್ ಯಾರೂ ಇಲ್ಲ ಅಂತಲೇ ಅಂದ್ರಂತೆ. ಸರಿ ಆಯಿತು ಬಿಡು, ಇನ್ನೇನು ಮಾಡೋದು. ಈ ವರ್ಷ ಜಸ್ಟ್ ಮನೆಯನ್ನೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ. ಪಾತ್ರೆ ಏನು ತೊಳ್ಕೊಳ್ಳೋದು ಬೇಡ, ಹಾಗೇ ಇರಲಿ. ನೆಕ್ಸ್ಟ್ ವರ್ಷ ಇಲ್ಲಾಂದರೆ ನೆಕ್ಸ್ಟ್ ವರ್ಷ ಆಗುತ್ತೆ ಇಲ್ಲ ನಿಜವಾಗ್ಲೂ ಗೊತ್ತಿಲ್ಲ. ಇನ್ನಾದರೆ ನೆಕ್ಸ್ಟ್ ವರ್ಷ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನಾದೆ. ಓಕೆ, ಏನಾಗಲ್ಲ, ಆ ತಾಯಿಗೂ ನಮ್ಮ ಪರಿಸ್ಥಿತಿ ಗೊತ್ತಿದೆ, ಎಲ್ಲ ಅರ್ಥ ಮಾಡ್ಕೋತಾಳೆ ಅಂತೇಳಿ ನಾನೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಜಸ್ಟ್ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ, ಒಂದು ರೌಂಡ್ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಆಯಿತು. ಫುಲ್ಲು ಹೋಮ್ವರ್ಕ್ ಬರೀತಾ ಇದ್ದಾನೆ ಅಪ್ಪು. ಸುಸ್ತಾಯಿತು, ನಂಗೆ ನೀರು ಕುಡಿಬೇಕು ಅನಿಸ್ತು, ಅದಕ್ಕೆ ಕುಡಿತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಹಬ್ಬದ ಹಿಂದಿನ ದಿವಸ ಬೆಳಗ್ಗೆನೇ ಫಸ್ಟ್ ಮಾಡಿದ ಕೆಲಸ, ಏನು ಬ್ಯಾಲೆನ್ಸ್ ಇತ್ತು ಬಟ್ಟೆಗಳನ್ನ ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಟಿಫನ್ ಮಾಡಿ ಇನ್ನು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡೆ. ಅಪ್ಪನ ಸ್ಕೂಲಿಗೆ ಕಳಿಸೋ ಅಷ್ಟೊತ್ತಿಗೆ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಧೂಳೆಲ್ಲ ಬಂದುಬಿಟ್ಟಿತ್ತು, ಮಣ್ಣೆಲ್ಲ ಅಲ್ಲೆಲ್ಲ ತುಂಬಾ ಉದುರ್ತಾ ಇತ್ತು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಇನ್ನು ಅಪ್ಪನೂ ಕೂಡ ಇವತ್ತು ಟ್ರೆಡಿಷ್ನಲ್ ಇತ್ತು, ಅವ್ರಿಗೆ ಪಂಚೆ ಮತ್ತು ಈ ಥರ ಟ್ರೆಡಿಷ್ನಲ್ಲಾಗಿ ರೆಡಿ ಮಾಡಿ ಕಳಿಸ್ಬೇಕಾಯಿತು. ಹಾಗಾಗಿ ಅವನ್ನ ರೆಡಿ ಮಾಡಿ ಕಳಿಸ್ತು. ಮಳೆ ಜೋರಾಗಿ ಬರೋದಕ್ಕೆ ಸ್ಟಾರ್ಟ್ ಆಗೋಯಿತು. ಹಬ್ಬದ ಹಿಂದಿನ ದಿವಸ ಎಲ್ಲ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ಹೂವು ಎಲ್ಲ ತರೋದಕ್ಕೆ ಮಳೆ ಬಂದುಬಿಡ್ತು. ಹಾಗಾಗಿ ಇನ್ನು ಇವತ್ತು ಅಪ್ಪುಗೆ ಟ್ರೆಡಿಷ್ನಲ್ ಇತ್ತು, ಅವನಿಗೆ ಪಂಚೆ ಎಲ್ಲ ಉಡಿಸಿ ಕಳಿಸ್ಬೇಕಾಯಿತು. ಹಾಗಾಗಿ ಪಂಚೆ ಎಲ್ಲ ಹಾಕಿ ಕಳಿಸಿ, ನಾನು ಪಾತ್ರೆ ಎಲ್ಲ ಸ್ವಲ್ಪ ಇತ್ತು ಅದನ್ನೆಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ಇವಾಗ ಹೊರಟ್ವಿ. ಮಳೆ ಬರ್ತಾಯಿತ್ತು, ಹಾಗಾಗಿ ಸ್ವಲ್ಪ ಕೂತಿದ್ದು. ಇವಾಗ ಹೊರಟಿದ್ದೀವಿ, ಐಟಮ್ಸ್ ಎಲ್ಲ ತೊಗೊಂಡು ಬರ್ತೀವಿ. ಹಬ್ಬದ ದಿವಸ ಯಾರು ಈ ಥರ ಹಿಂದಿನ ದಿವಸ ಎಷ್ಟು ಕಡೆ ಮಳೆ ಬಂದಿದೆಯಲ್ಲೋ ಗೊತ್ತಿಲ್ಲ. ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ಆಮೇಲೆ ನೆನ್ಮಂಗ್ಲದಲ್ಲಿ ಏನು ಮಳೆ ಇರಲಿಲ್ಲ. ಓಕೆ, ಅಲ್ಲಿ ಶಾಪಿಂಗ್ ಮಾಡ್ಬೋದು ಅಂತ ಧೈರ್ಯವಾಗಿ ನೆನ್ಮಂಗ್ಲಕ್ಕೆ ಹೋದ್ವಿ. ಕಂಪ್ಲೀಟ್ ಶಾಪಿಂಗ್ ಎಲ್ಲ ಆಯಿತು. ಲಾಸ್ಟಿಗೆ ಮನೆಗೆ ಬರ್ಬೇಕಾದ್ರೆ ಜೋರು ಮಳೆ ಬಂದುಬಿಡ್ತು. ನೆನ್ಮಂಗ್ಲದಲ್ಲೂ ಸ್ವಲ್ಪ ಜನ ಇದ್ದರು, ತುಂಬ ಜನ ಏನಿರಲಿಲ್ಲ. ಓಕೆ, ಅಪ್ಪು ಬರೋ ಅಷ್ಟೊತ್ತಿಗೆ, ಸ್ಕೂಲಿಂದ ಕರ್ಕೊಂಬರೋ ಅಷ್ಟೊತ್ತಿಗೆ ಸ್ವಲ್ಪ ಮಟ್ಟಿಗೆ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಶಾಪಿಂಗ್ ಮಾಡ್ತಾಯಿದ್ವಿ. ಬಟ್ ಈ ಸತಿ ನಾನೇ ಹೋಗಿ ಎಲ್ಲನೂ ತೊಗೊಳೋದಕ್ಕಾಗಲಿಲ್ಲ. ನನ್ನ ಕೈಯಲ್ಲಿ ಸಿಕ್ಕಾಪಟ್ಟೆ ಒಂಥರ ಆಯಾಸ ಫೀಲ್ ಆಗೋಯಿತು. ಹಾಗಾಗಿ ಒಂದು ಕಡೆ ನಿಂತಿದ್ದೆ. ಅವರೇನೆ ಎಲ್ಲ ಕಡೆ ಓಡಾಡ್ಕೊಂಡು ಬಂದು ತೊಗೊಂಡು ಬಂದರು. ಆ್ಯಂಡ್ ಇವಾಗಂತೂ ಹೂವಿನ ರೇಟ್ ಎಷ್ಟಾಗಿತ್ತು ಅಂದರೆ ಹಬ್ಬದ ಹಿಂದಿನ ದಿವಸ ಮಾತ್ರ ನಿಜವಾಗ್ಲೂ ಕೇಳಿದ್ರೆ ಶಾಕ್ ಆಗ್ತಾಯಿತ್ತು. ಆದರೂ ಸ್ವಲ್ಪ ಹಬ್ಬ ಅಂದಮೇಲೆ ಮಾಡಲೇಬೇಕಲ್ಲ, ಆವಾಗಿಂದನೇ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹೂವು ಇಲ್ಲ ಅಂದ್ರೇ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಅದರಲ್ಲೂ ಏನಂದರೆ ನಾನು ಪ್ಲಾಸ್ಟಿಕ್ಕು ಅಂಥವು ಹೂವುಗಳನ್ನ ಏನೂ ಹಾಕಲ್ಲ ದೇವ್ರಿಗೆ. ಅಟ್ಲೀಸ್ಟ್ ಒಂದು ಹಾರನಾದರೂ ತೊಗೊಂಡು ಬಂದು ದೇವ್ರಿಗೆ ಹಾಕಬೇಕು ಅನ್ನೋದೊಂದೇ ಹಠ. ನನಗೂ ಅದೇ ಹಠ, ಯಜಮಾನ್ರಿಗೂ ಅಷ್ಟೇ, ಪ್ರವೀಣವ್ರಿಗೂ ಅಷ್ಟೇ. ಒಂದು ಹೂವಿನಾರ ಪ್ರತಿ ಸತಿನೂ ಪ್ಲಾಸ್ಟಿಕ್ಗೆಲ್ಲ ಹಾಕ್ಬೇಡ ನೀನು. ಒಂದು ಹೂವಿನಾರ ಅದೆಷ್ಟೇ 1,000ನೋ 2,000ನೋ ಆದರೂ ಪರವಾಗಿಲ್ಲ, ಅದು ಒಂದು ಹಾರನಾದರೂ ತೊಗೊಂಡು ಬಂದು ದೇವ್ರಿಗೆ ಹಾಕಬೇಕು ಅನ್ನೋದು ಅವ್ರಿಗೊಂಥರ ಆಸೆ. ಹಾಗಾಗಿ ಈ ಸತಿ ನಮಗೆ ಮಲ್ಲಿಗೆ ಹೂವಿನ ಹಾರ ಸಿಕ್ತು. 1000 ರೂಪೀಸ್ ಇತ್ತು. ಬೇರೆ ಕಡೆ ಎಲ್ಲ 1500 2000 ಯಪ್ಪ, ಏನು ವಸಿ ಕಮ್ಮಿ ಎಲ್ಲ ಅವ್ರು ಹೇಳಿದ್ದು. ಸಿಕ್ಕಾಪಟ್ಟೆ ಕಾಸ್ಟ್ ಇತ್ತು. ಬಟ್ ಇಲ್ಲೊಂದು ಅಜ್ಜಿ ಮಾರ್ತಾಯಿದ್ರು. ಅವರು ಆಲ್ಮೋಸ್ಟ್ ಒಂದು 5-6 ಪೀಸ್ ಇಟ್ಕೊಂಡಿದ್ರು. ಒಬ್ಬರು ಬಂದರು, ನಂಗೊಂದು 5 ಪೀಸ್ ಬೇಕು ಅಂತೇಳಿ ಅವ್ರು ಕಮ್ಮಿ ಮಾಡಿಸಿದ್ರು. ಸೊ ನಾವು ಅದ್ರ ಜೊತೆನೇ ತೊಗೊಂಡ್ವಿ. ಅದ್ರ ಜೊತೆಗೆ ದೇವ್ರ ಸಾಮಾನು, ಪೂಜೆಗಳಿಗೆ ಬೇಕಾಗಿರುವಂಥ ಹತ್ತಿ, ಆಮೇಲೆ ಹೊಸ ಊದುಗಡ್ಡಿ, ಆಮೇಲೆ ಕಳಶದ ಸಾಮಾನು, ಏನೇನೆಲ್ಲ ಬೇಕಾಗಿತ್ತೋ ಅದನ್ನು ತೊಗೊಂಡು ಸ್ವಲ್ಪ ಚೆಂಡು ಹೂವು ತೊಗೊಂಬಂದಿದ್ದೆ. ಅಂದರೆ ಬಾಗಿಲುಗಳಿಗೆ ತೋರಣ ಎಲ್ಲ ಹಳೇದಾಗೋಗಿತ್ತು, ತೊಗೊಂಬರೋಕ್ಕಾಗಲಿಲ್ಲ. ಈ ಸತಿ ಅದೇ ರೀತಿಯಾದಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಶಾಪಿಂಗ್ ಅಂತ ಆನ್ಲೈನಲ್ಲೂ ಮಾಡಲಿಲ್ಲ, ಆ್ಯಂಡ್ ಆಫ್ಲೈನಲ್ಲೂ ಹೋಗಿ ಮಾಡೋ ಅಷ್ಟು ಪೇಷನ್ಸ್ ಆಗಿರ್ಬೋದು, ಆಮೇಲೆ ನನಗೆ ಅದು
ಹಾಗೇ ಇಲ್ಲ ಬಿಡಿ, ನನಗೆ ಈಚೆ ಹೋಗಿ ಶಾಪಿಂಗ್ ಮಾಡೋದಕ್ಕೂ ಕೂಡ ಅಷ್ಟು ಇದಿರಲಿಲ್ಲ. ಸ್ವಲ್ಪ ಆರೋಗ್ಯನ ನೋಡ್ಕೊಳ್ಳೋದೇ ಆಗೋಗಿತ್ತು. ಹಾಗಾಗಿ ಸ್ವಲ್ಪ ಹೂವು 1.25 kg ಅಷ್ಟು ತೊಗೊಂಬಂದು ಅದನ್ನೇ ಪೋಣಿಸ್ಬಿಟ್ಟು ಬಾಗಿಲಿಗೆಲ್ಲ ಹಾಕೋಣ, ಹಬ್ಬದ ದಿವಸ ಸುಮ್ಮನೆ ಖಾಲಿ ಇರುತ್ತೆ, ತೋರಣ ಎಲ್ಲ ಕಿತ್ತೋಗಿತ್ತು. ಹಾಗಾಗಿ ನನಗೂ ಕೂಡ ಎಲ್ಲೂ ಹೋಗೋದಕ್ಕಾಗಿಲ್ಲ ಅಲ್ವ, ಚಿಕ್ಕಪೇಟೆಗೆ ಈಚೆ ಕಡೆ ಎಲ್ಲೂ. ಆ್ಯಂಡ್ ಅದರಲ್ಲೂ ನೆನ್ಮಂಗ್ಲದಲ್ಲೇನೋ ತೋರಣ ಅಂತ ಹೋದ್ರೆ ಅಷ್ಟೇ ಫುಲ್ಲು ಸಿಕ್ಕಾಪಟ್ಟೆ ರೇಟು. ಹಾಗಾಗಿ ಈ ಸರ್ತಿ ನಾನು ಏನನ್ನೂ ಶಾಪಿಂಗ್ ಮಾಡಲಿಲ್ಲ. ಇರೋದ್ರಲ್ಲೇ ಸಿಂಪಲ್ಲಾಗಿ, ಆದಷ್ಟು ಸಿಂಪಲ್ಲಾಗಿಯೇ ದೇವ್ರ ಪೂಜೆ ಮಾಡ್ಕೋಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ವಿ. ಸಿಂಪಲ್ ಅಂತಲೇ ಸ್ವಲ್ಪ ಮಟ್ಟಿಗೆ ಆಯಿತು. ನನಗೆ ಖುಷಿ ಕೊಡೋ ಥರನೇ ದೇವ್ರ ಪೂಜೆ ನಾನು ಈ ವರ್ಷವೂ ಕೂಡ ಮಾಡಿದೆ. ವ್ರತನ ಕಂಪ್ಲೀಟಾಗಿ ನಾನು ಮುಗಿಸ್ಕೊಂಡೆ. ಇನ್ನು ಇದು ಬಂದು ಈ ಹೂವು ಬಂದು ನಮ್ಮ ಇಲ್ಲೇ ತೋಟದಲ್ಲಿ ಹಾಕಿದ್ರು ಅವ್ರ ಅಕ್ಕ. ಫುಲ್ಲು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಘಮ್ ಅಂತ ಇತ್ತು. ಬಟ್ ಇದೊಂದೇ ಹೂವು ಆ ಟೈಮ್ಗೆ ಹಬ್ಬದ ದಿವಸ ಬಿಟ್ಟಿದ್ದು, ಇದೊಂದೇ ಕಲರು. ಇನ್ನೂ ರೆಡ್ಡು, ಯೆಲ್ಲೋ ಎಲ್ಲನೂ ಇತ್ತು. ಬಟ್ ಅದಿನ್ನೂ ಎಲ್ಲ ಅಂದರೆ ಇನ್ನೂ ಚಿಗುರುತ್ತಾಯಿತು. ಹಾಗಾಗಿ ನಮ್ಗೆ ಈ ಹೂವು ಸಿಕ್ತು. ಇದನ್ನೇ ಪೋಣಿಸ್ಬಿಟ್ಟು ದೇವ್ರ ಫೋಟೋಗೆಲ್ಲ ಹಾರ ಮಾಡಾಕೋಣ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡಿದ್ವಿ. ಅದನ್ನೇ ಪೋಣಿಸ್ಕೊಂಡು ಎತ್ತಿಟ್ಕೊಂಡು ಇನ್ನು ಸಂಜೆ ಮೇಲೆ ದೇವರಿಗೆ ನೈವೇದ್ಯ ಮಾಡೋಣ ಅಂತ ಹೇಳ್ಬಿಟ್ಟು ರವೆ ಉಂಡೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ರತಿ ಸತಿನೂ ಏನಾದರೂ ದೇವ್ರ ಪೂಜೆಗಳಿಗೆ ಅಡುಗೆ ಮಾಡ್ತೀವಿ ಅಂದರೆ ಫಸ್ಟು ಒಲೆಗೆ ಪೂಜೆ ಮಾಡಿ ಇನ್ನು ದೇವ್ರಿಗೆ ನೈವೇದ್ಯಗಳನ್ನ ರೆಡಿ ಮಾಡ್ಕೊಳ್ತೀನಿ. ಈ ಸತಿ ಬಂದು ನನಗೆ ಸ್ವಲ್ಪ ಚಕ್ಲಿ, ಕಜ್ಜಾಯ ಮತ್ತು ಕರ್ಜಿಕಾಯಿ ಇದೆಲ್ಲ ಮಾಡೋ ಪ್ಲ್ಯಾನ್ ಇತ್ತು. ಬಟ್ ಲಾಸ್ಟ್ ಮಿನಿಟ್ ಗಂಟನೂ ಅದಾಗಲೇ ಇಲ್ಲ. ಯಾಕೋ ದೇವ್ರಿಗೂ ನಾನು ಈ ಸತಿ ಇಷ್ಟೊಂದೆಲ್ಲ ರಿಸ್ಕ್ ತೊಗೊಂಡು ಅಡುಗೆಗಳು ಮಾಡೋದು ಇಷ್ಟ ಇರಲಿಲ್ಲ ಅನಿಸುತ್ತೆ. ಬಟ್ ನಂಗೆ ಅದು ಟ್ರೈ ಮಾಡಿದೆ, ಎಲ್ಲನೂ ತೊಗೊಂಡು ಬಂದೆ, ಚಕ್ಲಿ ಎಲ್ಲ ಒತ್ತೋದೆಲ್ಲ ತೊಗೊಂಬಂದೆ. ಬಟ್ ಆಗಲೇ ಇಲ್ಲ, ಮಾಡೋಕ್ಕೂ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಅಟ್ಲೀಸ್ಟು ರವೆ ಉಂಡೆನಾದರೂ ಮಾಡೋಣ ಅಂತೇಳಿ ಅಜ್ಜಿನೇ ಅದನ್ನು ಮಾಡಿಕೊಟ್ರು. ನಾನು ಜಸ್ಟ್ ರವೆ ಮಾತ್ರ ಹುರಿದ್ಬಿಟ್ಟು ಕೊಟ್ಟೆ. ಇನ್ನು ಕಾಯೆಲ್ಲ ಕಟ್ ಮಾಡಿಕೊಂಡು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಮಾಡಿ ರವೆ ಉಂಡೆ ಒಂದು ಅಜ್ಜಿ ನಾನು ಕೂತ್ಕೊಂಡು ಮಾಡಿಕೊಂಡು ಇನ್ನು ಬ್ಯಾಕ್ ಡ್ರಾಪ್ಗೆ ಪ್ರವೀಣ್ ಅವರು ರೆಡಿ ಮಾಡಿಕೊಡ್ತಾ ಇದ್ದಾರೆ. ಬ್ಯಾಕ್ ಡ್ರಾಪ್ ಕೂಡ ನಾನು ಈ ಸತಿ ಬೇರೆ ತೊಗೊಬರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸತಿ ಏನೂ ತರೋದಕ್ಕಾಗಲಿಲ್ಲ, ಏನೂ ಶಾಪಿಂಗ್ ಕೂಡ ಮಾಡೋಕ್ಕಾಗಲಿಲ್ಲ. ಈ ಒಂದು ನನ್ನ ಒಂದು ಇದಕ್ಕೇ ಟೆನ್ಷನಲ್ಲಿ ಎಲ್ಲರೂ ಮುಳುಗೋಗಿದ್ವಿ. ಹಬ್ಬ ಅನ್ನೋದೇ ನಮಗೆ ಇದಿರಲಿಲ್ಲ. ಬಟ್ ನಾನು ಮಾಡ್ತಾಯಿದ್ದೀನಿ. ಬಟ್ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಈ ಒಂದು ವ್ರತನ ನನಗೆ ತಾಯಿ ತುಂಬಾ ಕೊಟ್ಟಿದ್ದಾಳೆ. ಆ ಒಂದು ಇದನ್ನು ಪೂಜೆ ಮಾಡ್ತಾ ಇರೋದಕ್ಕೆ ನನಗೆ ತುಂಬಾ ಕೊಟ್ಟಿದ್ದಾಳೆ, ಬೇಡ್ಕೊಂಡಿರೋದೆಲ್ಲ ಕೊಟ್ಟಿದ್ದಾಳೆ. ಇವಾಗ ನಾನು ಮಾಡಲಿಲ್ಲ ಅಂದರೆ ಅದು ಸರಿ ಹೋಗೋಲ್ಲ. ಇನ್ನು ಮುಂದಿನ 3 ವರ್ಷದ ಗಂಟ ನಾನು ಮಾಡೋಂಗಿರಲ್ಲ. ಹಾಗಾಗಿ ಏನೇ ಆದರೂ ಸರಿಯೇ, ಸಿಂಪಲಾಗಾದರೂ ಸರಿಯೇ ಮಾಡಬೇಕು ಅಂತೇಳಿ ಮಾಡಿಕೊಂಡೆ. ಅವರು ಸ್ವಲ್ಪ ಸಿಂಪಲಾಗಿ ಬ್ಯಾಕ್ಗ್ರೌಂಡ್ಗೆ ಲೈಟಿಂಗ್ಸ್ ಎಲ್ಲ ಹಾಕಿ ಕೊಟ್ಟರು. ಇನ್ನು ಅವರು ಹೋಗಿ ಮಲ್ಕೊಂಡ್ರು. ನಾನು ಇವಾಗ ಲಕ್ಷ್ಮಿಗೆ ಸೀರೆ ಉಡ್ಸೋಣ ಅಂಥೇಳಿ ಸೀರೆ ತೊಗೊಂಡು ಬಂದಿದ್ದೆ. ಇದು ಫುಲ್ಲು ಪಿಂಕು ಆ್ಯಂಡ್ ವಿತ್ ಫ್ಲವರ್ ಡಿಸೈನ್ಸ್ ಏನೋ ಇತ್ತು. ಸಿಂಪಲ್ ಸ್ಯಾರಿನ ತೊಗೊಂಡು ಬಂದಿದ್ದೆ. ನಾನು ಪ್ರತಿ ಸತಿನೂ ಆದಷ್ಟು ತುಂಬ ಗ್ರ್ಯಾಂಡಾಗಿ ತುಂಬ ಇದರಾಗಿರೋದಕ್ಕೆಲ್ಲ ಹೋಗಲ್ಲ. ಸೀರೆ ಮೇಲೆ ಜಾಸ್ತಿ ನಾನು ಇನ್ವೆಸ್ಟ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಹಾಗಾಗಿ ಆದಷ್ಟು ಸಿಂಪಲ್ಲಾಗಿ ಬಜೆಟ್ಟಲ್ಲಿ ಬರುವಂಥ ಸೀರೆಸ್ಗಳನ್ನ ತೊಗೊಂಡಿದ್ದೆ. ಅದೂ ನಿಮಗೆ ನಾನು ತೋರ್ಸೋದಕ್ಕಾಗಲಿಲ್ಲ. ಅಕ್ಕಂಗೊಂದು ಸೀರೆ, ಅಮ್ಮಂಗೆ ಎಲ್ಲರಿಗೂ ತೊಗೊಂಡಿದ್ದೆ. ಅದೆಲ್ಲ ಅರಿಶಿನ ಕುಂಕುಮಕ್ಕೆ ಅಂತ ಹೇಳ್ಬಿಟ್ಟು ಈ ಸತಿ ತೋರ್ಸೋಕ್ಕಾಗಲಿಲ್ಲ. ಹೀಗೆ ಅದು ಇದು ಕೆಲಸವು ಅಂದರೆ ಹಬ್ಬಗಳಲ್ಲೇ ನಮಗೆ ಸಮಯ ಸಾಕಾಗಲ್ಲ. ಇನ್ನೂ ಸಮಯ ಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಹಬ್ಬಗಳು ಬಂದ್ರೇ ಆ ಥರ ಅನಿಸ್ತಾ ಇರುತ್ತೆ. ಬೇರೆ ದಿವಸ ಅಯ್ಯೋ ಟೈಮೇ ಹೋಗ್ತಾ ಇಲ್ವಲ್ಲಪ್ಪ, ಇದು ಏನು ಹಿಂಗಾಗ್ತಾಯಿದೆ ಅಂತ ಅನಿಸುತ್ತೆ. ಬಟ್ ಹಬ್ಬಗಳಲ್ಲಿ ಥಟ್ ಅಂತ ಟೈಮ್ ಹೊರ್ಟೋಗ್ಬಿಡುತ್ತೆ. ಇಷ್ಟು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನಗೆ ಒಂದು 2 ಗಂಟೆ ಹಾಗೇ ಹೋಯಿತು. ಸೀರೆ ಎಲ್ಲ ಉಡಿಸಿ ಸ್ವಲ್ಪ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 2 ಗಂಟೆ ಹಾಗೇ ಹೋಯಿತು. ಏನಪ್ಪ ಇದು ಇಷ್ಟು ಬೇಗ ಟೈಮ್ ಆಗೋಯಿತು ಅಂತ ಹೇಳ್ಬಿಟ್ಟು ಇನ್ನೂ ಕೆಲಸಗಳಿದೆ, ಇನ್ನೂ ಒಬ್ಬಟ್ಟು ಮಾಡಿಲ್ಲ ನೈವೇದ್ಯಕ್ಕೆ ಅಂತ ನಾನು ಇನ್ನೂ ತಲೆಯಲ್ಲಿ ಅದೇ ಓಡ್ತಾಯಿತ್ತು. ಬಟ್ ಈ ಸತಿ ನನಗೆ ಅಂದರೆ ಒಂದು ಬೆಳಗಿನ ಜಾವ 5:30 ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗಲಿಲ್ಲ. ಅದಾದಮೇಲೆ ಇನ್ನೊಂದು ಮುಹೂರ್ತ ನೋಡಿ ಅದರಲ್ಲಿ ನಾನು ಒಬ್ಬಟ್ಟೆಲ್ಲ ಮಾಡಿಟ್ಬಿಟ್ಟು ಪೂಜೆನ ಮಾಡ್ಕೊಂಡ್ವಿ. ಯಾಕಂದರೆ ಈ ಸತಿ ಅಷ್ಟು ತುಂಬ ಟಯರ್ಡ್ ಆಗೋಯಿತು. ನನಗೆ ಈ ಸೀರೆ ಉಡ್ಸೋ ಅಷ್ಟೊತ್ತಿಗೆ 2 ಗಂಟೆ ಆಗೋಯಿತು. ಫಸ್ಟು ಎಷ್ಟು ಪಟ ಅಂತ ಮಾಡಿದೆ. ಬಟ್ ಈ ಸತಿ ಆಗಲಿಲ್ಲ ನನಗೆ. ನಾನು ತುಂಬಾ ನಿಧಾನ ಮಾಡಿಬಿಟ್ಟೆ ಈ ಸತಿ ಸೀರೆ ಎಲ್ಲ ಉಡ್ಸೋದು. ಅಂದರೆ ಏನು ಅಷ್ಟು ಡಿಫಿಕಲ್ಟಾಗಿ ನಾನೇನು ಸೀರೆ ಉಡಿಸ್ಲಿಲ್ಲ. ನಾರ್ಮಲಾಗಿ ಸೀರೆ ಉಡಿಸ್ಬೇಕು ಅಂತಲೇ ಅಂದ್ಕೊಂಡಿದ್ದು. ಬಟ್ ಆಗಲಿಲ್ಲ. ತುಂಬ ಹೊತ್ತು ನಿಂತು ನನಗೆ ಸೊಂಟ ನೋವು ಸ್ಟಾರ್ಟ್ ಆಗೋಯಿತು. ಜಾಸ್ತಿ ಇವಾಗ ತುಂಬಾ ಸೊಂಟ ನೋವು ಬರ್ತಾಯಿದೆ. ಮುಂಚೆ ಅಷ್ಟು ಇರ್ತಾಯಿರಲಿಲ್ಲ. ಎಷ್ಟು ಕೆಲಸ ಮಾಡ್ತಾಯಿದ್ದೆ, ಎಷ್ಟು ನಿಂತ್ಕೊಳ್ತಾ ಇದ್ದೆ, ಮೇಕಪ್ಗೆಲ್ಲ ಹೋದಾಗ ಸೊಂಟ ನೋವು ಬರ್ತಾಯಿರಲಿಲ್ಲ. ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ಸೊಂಟ ನೋವು ಬರುತ್ತೆ. ಒಂದು ಕೆಲಸ ಮಾಡೋಕ್ಕೆ ನಿಂತ್ಕೊಂಡ್ರೆ ಸಾಕು ಸೊಂಟ ತುಂಬಾ ನೋವು ಬರ್ತಾಯಿತ್ತು. ಅವತ್ತಂತೂ ಹಬ್ಬದ ದಿವಸ ನನಗೆ ಜೀವ ಹೋಗಿ ಜೀವ ಬಂದಂಗೆ ಆಯಿತು ಸೊಂಟ ನೋವಿಗೆ.
ಇನ್ನು ಸೀರೆ ಎಲ್ಲ ಉಡಿಸ್ಬಿಟ್ಟು ಮುಖವಾಡ ಎಲ್ಲ ಇಟ್ಟು ಇನ್ನು ಜ್ಯುವೆಲ್ರಿ ಎಲ್ಲ ಹಾಕಿ ನಾವೇನು ತಿಂಡಿ ತೊಗೊಂಡು ಬಂದಿದ್ವಿ, ಹಣ್ಣುಗಳು ತೊಗೊಂಬಂದಿದ್ವಿ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡೆ. ಈ ಥರ ಕಾಣಿಸ್ತಾ ಇದ್ದಾರೆ. ಇನ್ನೂ ಕಲಶದ ಪೂಜೆ ಎಲ್ಲ ಮಾಡಬೇಕು. ಅಂದರೆ ಇದು ಜಸ್ಟ್ ಒಂದು ಐಡಲ್ ಥರ ನಾನು ಇದನ್ನು ಪೂಜೆ ಮಾಡಿರೋದು. ಇದಕ್ಕೆ ಕಲಶದ ನೀರು ಇದನ್ನೆಲ್ಲ ಹಾಕಿಲ್ಲ ನಾನು. ಅಂದರೆ ಅದು ಸಪ್ರೇಟಾಗಿ ನಾನು ಇವಾಗ ಮಾಡ್ತೀನಿ. ಕಲಶನೆಲ್ಲ ಇಟ್ಬಿಟ್ಟು ಅದಕ್ಕೆ ಏನೇನೆಲ್ಲ ಹಾಕಬೇಕು ಅದನ್ನೆಲ್ಲ ಹಾಕಿ ಪೂಜೆನ ಮಾಡ್ತೀನಿ. ಇದು ಜಸ್ಟ್ ಒಂದು ಐಡಲ್ ಥರ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಅದೆಲ್ಲ ರೆಡಿ ಆದಮೇಲೆ ದೇವ್ರ ಮನೆಯೂ ಕೂಡ ಎಲ್ಲ ನೀಟಾಗಿ ಒರೆಸ್ಕೊಂಡು ದೇವ್ರ ಮನೆಯೂ ಕೂಡ ರೆಡಿ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಹೋದೆ. ಸೊ ಈ ರೀತಿಯಾಗಿತ್ತು ನಮ್ಮ ಹಬ್ಬದ ಹಿಂದಿನ ದಿವಸದ ತಯಾರಿ ವ್ಲಾಗು. ನಿಮ್ಗೆ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.